ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಂತಿ. ಅಂಧಕಾರವೆಂಬ ಗೌಹರದೊಳಗೆ ನಿದ್ರೆ ಎಂಬ ರಾಕ್ಷಸಿ ಗ್ರಹಿಸಿ ವೀರರ ನಿಗ್ರಹಿಸಿ ನೀರು ಮಾಡಿ ಧೀರರ ಧೃತಿಗೆಡಿಸಿ ಶಾಪಾನುಗ್ರಹ ಸಮರ್ಥರ ಸತ್ತಂತಿರಿಸಿ ನಿತ್ಯ ನಿತ್ಯ ಜೀವನಾಶವ ಮಾಡುತ್ತೀಹಳು ನೋಡ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಪರೂಪದ ವಚನ. ಅಂದರೆ ಹೆಚ್ಚು ಜನರಿಗೆ ಪರಿಚಯ ಇಲ್ಲ. ಇದು ಭಾಳ ಜನರಿಗೆ ಪರಿಚಯ ಇರೋದು ಶರಣ ನಿದ್ರೆಗೈದಡೆ ಜಪ ಕಾಣಿರೋ ಈ ವಚನ ಭಾಳ ಜನರಿಗೆ ಪರಿಚಯ ಇದೆ. ಆದರೆ ನಿದ್ದೆಗೆ ಬಸವಣ್ಣವ್ರು ಬೈದಿದ್ದಾರೆ, ಅದು ಭಾಳ ಜನರಿಗೆ ಗೊತ್ತಿಲ್ಲ. ಅದು ಶಿಕ್ಷಣಾಚಾರ್ಯರಿಗೆ ಮಾತ್ರ ಗೊತ್ತಾಯ್ತು ಅಂತ ಕಾಣುತ್ತೆ. ಅವರು ನಿದ್ದೆ ಮೇಲೆ ಒಂದು ಹಾಡು ರಚನೆ ಮಾಡಿಬಿಟ್ಟಿದ್ದಾರೆ. ಬಹಳ ಅದ್ಭುತವಾಗಿ ಹೇಳ್ತಾರೆ. ನಿದ್ರೆ ಅನ್ನುವಂಥದ್ದು ಏನದು? ಅಂಧಕಾರವೆಂಬ ಗೌಹರದೊಳಗೆ, ಅಂಧಕಾರ ಅಂದ್ರೆ ಕತ್ತಲು, ಕತ್ತಲು ಅನ್ನುವಂಥ ಗೌಹರ, ಗೌಹರ ಅಂದ್ರೆ ಗವಿ ಅಂತ ಅರ್ಥ. ಗೌಹರದೊಳಗೆ ನಿದ್ರೆ ಎಂಬ ರಾಕ್ಷಸಿ ಗ್ರಹಿಸಿ, ಅಂದ್ರೆ ನಿದ್ದೆಯನ್ನು ರಾಕ್ಷಸಿಗೆ ಹೋಲಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ವಿದ್ಯೆಯನ್ನ ಅಂದ್ರೆ 3 ಶಕ್ತಿಗಳನ್ನು ಹೆಣ್ಣಿಗೆ ಹೋಲಿಸಿದ್ದಾರೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇಚ್ಛಾಶಕ್ತಿಯನ್ನು ಪಾರ್ವತಿ ಅಂತ ಹೇಳಿ, ಜ್ಞಾನಶಕ್ತಿಯನ್ನು ಸರಸ್ವತಿ ಅಂತ ಹೇಳಿ, ಮತ್ತು ಕ್ರಿಯಾಶಕ್ತಿಯನ್ನು ಲಕ್ಷ್ಮಿಗೆ ಹೋಲಿಸಿದ್ದಾರೆ. ಅವರಿಗೆ ರೂಪನೂ ಕೊಟ್ಬಿಟ್ಟಿದ್ದಾರೆ ಭಾರತೀಯರು. ಆದರೆ ವಾಸ್ತವಿಕವಾಗಿ ಶಕ್ತಿ ಎನ್ನುವಂತಹದ್ದು ನಿರಾಕಾರ. ಹೇಗೆ ಪರಮಾತ್ಮ ನಿರಾಕಾರನೋ ಹಾಗೆ ಶಕ್ತಿಯೂ ಕೂಡ ನಿರಾಕಾರ. ಶಕ್ತಿ ರೂಪ ಇಲ್ಲ. ಇಲ್ಲಿ ಪರಮಾತ್ಮನಿಗೆ ಗಂಡು ರೂಪ ಕೊಟ್ಟರು, ಶಕ್ತಿಗೆ ಹೆಣ್ಣು ರೂಪ ಕೊಟ್ಟರು. ಆದರೆ ಗಂಡು ರೂಪನೂ ಅಲ್ಲ ಪರಮಾತ್ಮ, ಶಕ್ತಿ ಹೆಣ್ಣು ರೂಪನೂ ಅಲ್ಲ, ಎರಡೂ ನಿರಾಕಾರನೇ. ಈಗ ನೀವು ಬಲ, ಪ್ರತಿಯೊಬ್ಬರಿಗೂ ಶಕ್ತಿ ಇದೆಯಲ್ಲ, 3 ಶಕ್ತಿ ಎಲ್ರಿಗೂ ಇದೆ. ಇಲ್ಲಿ ಬರಬೇಕಾದ್ರೆ ನಿಮಗೆ 3 ಶಕ್ತಿ ಇದ್ರೆ ಬರಕ್ಕೆ ಸಾಧ್ಯ. ಮೊದಲು ಇಚ್ಛೆ ಇರ್ಬೇಕು ಇಲ್ಲಿ ಬರಕ್ಕೆ, ಆಮೇಲೆ ಜ್ಞಾನ ಇರಬೇಕು ಹೆಂಗೆ ಬರೋದು ಅಂತ ಹೇಳಿ. ಎಲ್ಲಿದೆ ಮನಗುಂಡಿ, ಎಲ್ಲಿದೆ ಶ್ರೀ ಗುರು ಬಸವ ಮಹಾಮನೆ, ಜ್ಞಾನ ಇರಬೇಕು. ಕ್ರಿಯಾಶಕ್ತಿ ಬೇಕಲ್ಲ, ಕ್ರಿಯಾಶಕ್ತಿ ಅಂದರೆ ಹಣ ಬೇಕು. ಇಲ್ಲಿಗೆ ಫೀಸ್ ಕಟ್ಟಕ್ಕೆ ಹಣ ಬೇಕು. ಆಮೇಲಿಂದ ನಿಮಗೆ ಬಸ್ಗೋ ಟ್ರೈನ್ಗೋ ಕಾರ್ ತೊಗೊಂಡು ಬರ್ಬೇಕಾದ್ರೆ ಹಣ ಬೇಕು. ಕ್ರಿಯಾಶಕ್ತಿ. ಹೀಗೆ 3 ಶಕ್ತಿಗಳು ಕೂಡಬೇಕು ಯಾವುದೇ ಕೆಲಸ ಆಗಬೇಕಾದ್ರೂ ಕೂಡ. ಅದು ಗಂಡು ಮಕ್ಳಿಗೂ ಅಷ್ಟೇ, ಹೆಣ್ಮಕ್ಳಿಗೂ ಅಷ್ಟೇ. ಹೆಣ್ಮಕ್ಳಿಗೆ ಕ್ರಿಯಾಶಕ್ತಿ ಲಕ್ಷ್ಮೀ ರೂಪದಲ್ಲಿರ್ತಾಳೆ, ಹಂಗೇನಿಲ್ಲ. ಇವರು ಸಾಂಕೇತಿಕರಿಸಿದ್ದಾರೆ, ಸಂಕೇತ ಮಾಡಿದ್ದಾರೆ, ಸಿಂಬಲೈಸ್ ಮಾಡಿದ್ದಾರೆ ಅಷ್ಟೇ. ಹಾಗೆ ನಿದ್ರೆಯೂ ಕೂಡ ಹೆಣ್ಣು ಅಲ್ಲ ಗಂಡು ಅಲ್ಲ. ಹೌದಾ? ನಿದ್ದೆ ಹೆಣ್ಣ ಗಂಡ? ಹೆಣ್ಣು ಅಲ್ಲ ಗಂಡು ಅಲ್ಲ. ಹೆಣ್ಮಕ್ಳಿಗೂ ನಿದ್ದೆ ಬರ್ತದೆ, ಗಂಡು ಮಕ್ಳಿಗೂ ನಿದ್ದೆ ಬರ್ತದೆ. ಮತ್ತು ನಿದ್ದೆ ಬರಬೇಕು. ನಿದ್ದೆ ರಾಕ್ಷಸಿಯಪ್ಪ ಚಲೋ ಅಲ್ಲ ಅಂತೇಳಿ ನಿದ್ದೆಗೆಡಕ್ಕೆ ಶುರು ಮಾಡ್ರಿ, ಒಂದು 3 ದಿವಸದಲ್ಲಿ ಹುಚ್ಚರಾಗ್ತೀರ ನೀವು. ಇಲ್ಲಿ ಬಸವಣ್ಣವರು ಸಾಧಕಾವಸ್ಥೆಯಲ್ಲಿದ್ದಾಗ, ಧ್ಯಾನ ಮಾಡಬೇಕು ಅಂತೇಳಿ ಕೂಡಲ ಸಂಗಮದಲ್ಲಿ ಇದ್ದಾಗ ಅವ್ರಿಗೆ ಹಾಗನ್ಸಿದೆ. ಏನಪ್ಪ ಈ ನಿದ್ದೆ. ಆಮೇಲೆ ನಿದ್ದೆದೊಂದು ವೈಶಿಷ್ಟ್ಯ, ನಿದ್ದೆ ಅಂತ ಒಂದೇ ಅಂತ ಅಲ್ಲ, ಈ ಹುಟ್ಟುಗುಣಗಳು ಭಾಳಷ್ಟು ಸಾರಿ ಸಾಧನೆಗೆ ವಿರುದ್ಧವಾಗಿರ್ತಾವೆ. ಅಂದರೆ ಯಾಕಂದ್ರೆ ನಾವು ಅದನ್ನ ನಿಗ್ರಹಿಸ್ಬೇಕಂತ ಹೋಗ್ತೀವಲ್ಲ, ಆವಾಗ ನಿದ್ದೆ 7 ತಾಸು 8 ತಾಸು ನಿದ್ದೆ ಮಾಡೋರಿಗೇನು ನಿದ್ದೆ ರಾಕ್ಷಸಿ ಅಂತ ಅನ್ಸೋದೇ ಇಲ್ಲ ಅವರಿಗೆ. ಬಸವಣ್ಣವರು ನಿದ್ದೆ ಗೆಲ್ಲಬೇಕು, ಧ್ಯಾನ ಮಾಡಬೇಕು ಅಂತ ಹೊರಟಾಗ ನಿದ್ದೆ ಹಾಗನ್ಸುತ್ತೆ. ಆ ಅಂಧಕಾರವೆಂಬ ಗೌಹರದೊಳಗೆ, ಅಂದರೆ ಯಾವಾಗಲೂ ಪರಮಾತ್ಮನ ಚಿಂತನೆಯಲ್ಲೇ ಇರಬೇಕು, ಪರಮಾತ್ಮನ ಧ್ಯಾನದಲ್ಲೇ ಇರಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಯೌವನಾವಸ್ಥೆ ಒಳಗೆ. ಆವಾಗ ನಿದ್ದೆ ಜಾಸ್ತಿ ಬಂದಿದೆ. ಹೆಂಗೆ ಧ್ಯಾನ ಮಾಡೋರಿಗೆ ಎಷ್ಟು ಕಷ್ಟ ಕೊಡುತ್ತದು ಅಂತಂದರೆ, ಎಲ್ಲಿ ಮಲಗಿದ್ದೀವಿ ಅಂತಲೂ ಗೊತ್ತಾಗಲ್ಲ ಅವ್ರಿಗೊಂದು ಸರಿ. ಹಂಗೆ ನಿದ್ದೆ ನಿಯಂತ್ರಣ ಮಾಡ್ಬೇಕಂತ ಹೋದಾಗ ಒಳ್ಳೆ ನಿದ್ದೆ, ಗಾಢವಾದ ನಿದ್ರೆ ಬರುತ್ತೆ. 3 ತಾಸು 4 ತಾಸು ಹೋಗ್ಬಿಟ್ಟಿರುತ್ತೆ, ಹೆಂಗೆ ಹೋಯ್ತು ಅನ್ನೋದು ಗೊತ್ತಿರಲ್ಲ. ಅದು ಧ್ಯಾನ ಮಾಡುವಾಗ ಆ ಥರ ಕಷ್ಟ ಕೊಡುತ್ತೆ. ಅದಕ್ಕೆ ಅವರು ಪ್ರಾಯಶಃ ಇದು ಸಿದ್ಧಪುರುಷರಾದ್ಮೇಲೆ ಹೇಳಿರೋ ವಚನ ಅಲ್ಲ, ಇದು ಸಾಧಕಾವಸ್ಥೆಯಲ್ಲಿದ್ದಾಗ ಆ ಭಾವನೆ ಬಂದಿದೆ, ಅದನ್ನೊಂದು ವಚನ ರೂಪದಲ್ಲಿ ಇಳಿಸಿದ್ದಾರೆ.
ಅಂಧಕಾರವೆಂಬ ಗೌಹರದೊಳಗೆ ನಿದ್ರೆ ಎಂಬ ರಾಕ್ಷಸಿ ಗ್ರಹಿಸಿ ಅಂದ್ರೆ ಹಿಡ್ಕೊಂಡು, ಗ್ರಹಣ ಅಂತ ಹೇಳ್ತಾರಲ್ಲ, ಹಿಡ್ಕೊಳ್ಳೋದು ಅಂತ ಅರ್ಥ. ರಾಕ್ಷಸಿ ಹಿಡ್ಕೊಂಡು ಗ್ರಹಿಸಿ ವೀರರ ನಿಗ್ರಹವ ಮಾಡಿ, ವೀರರ ನಿಗ್ರಹಿಸಿ ನೀರು ಮಾಡಿ, ಎಂತೆಂಥ ವೀರರನ್ನು ನಿಗ್ರಹಿಸಿ ನೀರು ಮಾಡಿಬಿಟ್ಟಿದೆ. ಆಮೇಲೆ ಧೀರರ ಧೃತಿಗೆಡಿಸಿ ಶಾಪಾನುಗ್ರಹ ಸಮರ್ಥರ ಸತ್ತಂತಿರಿಸಿ. ಧೀರರ ಧೃತಿಗೆಡಿಸಿ, ಧೀರರು ಬಹಳ ಬುದ್ಧಿವಂತರು ಅನ್ನಿಸ್ಕೊಂಡಂಥವ್ರ ಧೈರ್ಯವನ್ನು ಕುಂದಿಸಿ, ಶಾಪಾನುಗ್ರಹ ಸಮರ್ಥರು ಅನ್ನುವಂಥ ಋಷಿಗಳನ್ನ ಸತ್ತಂತಿರಿಸಿ, ಸತ್ತಂತೆ ಇರಿಸ್ಬಿಡುತ್ತದ. ಯಾಕಂದ್ರೆ ಅವರು ಶಾಪಾನುಗ್ರಹ ಸಮರ್ಥರು ತಪಸ್ಸು ಮಾಡ್ತಿರ್ತಾರೆ. ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಆಹಾರ ತಗೊಳ್ಳೋದೇ ಇಲ್ಲ. ಆಗ 3 ದಿವಸ 4 ದಿವಸ ನಿದ್ದೆಗೆಡ್ಬೋದು, 5ನೇ ದಿವಸ ಸತ್ತ ಹಾಗೆ ಇರಬೇಕಾಗತ್ತೆ. ಶಾಪಾನುಗ್ರಹ ಸಮರ್ಥರ ಸತ್ತಂತಿರಿಸಿ ನಿಚ್ಚ ಜೀವನಾಶವ ಮಾಡುತ್ತೆ ಹೇಳು ನೋಡ ಕೂಡಲ ಸಂಗಮ ದೇವ. ನಿಚ್ಚ ಅಂದರೆ ನಿತ್ಯ ಜೀವನಾಶವ ಮಾಡುತ್ತೆ ಹೇಳು ನೋಡ ಕೂಡಲ ಸಂಗಮ ದೇವ. ಜೀವನಾಶ ಮಾಡ್ತಾ ಇದ್ದಾಳೆ. ಆದರೆ ಈ ನಿದ್ದೆದೊಂದು ವೈಶಿಷ್ಟ್ಯ ಇದೆ. ನೀವು ಏನಾದರೂ ಟಾಸ್ಕ್ ತಗೊಳ್ಳಿ, ಅಂದರೆ ಈ ಸ್ಪೋರ್ಟ್ಸ್ ಇತ್ತು ಅಥವಾ ಹೆಚ್ಚು ಕೆಲಸ ಮಾಡೋದಿತ್ತು ಅಂದಾಗ ನಿಮಗೆ ಅದು ಸಹಕಾರ ಮಾಡುತ್ತೆ. ಅದನ್ನು ಯಾರು ಹೇಳಲ್ಲ, ಭಾಳ ಜನ ಹೇಳಲ್ಲ. ಈಗ ತಿಂಡಿ ತಿಂದು ಸುಮ್ಮನೆ ಕೂತ್ಕೊಳ್ಳಿ, ಗೊತ್ತಾಯ್ತಲ್ವಾ? ನಾಷ್ಟ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ, ಅಥವಾ ಬಸ್ ಹತ್ತು ಕೂತ್ಕೊಳ್ಳಿ, ಟ್ರೈನಲ್ಲಿ ಕೂತ್ಕೊಳ್ಳಿ, ಏನು ಬರುತ್ತೆ ಅವಾಗ? ನಿದ್ದೆ ಬರುತ್ತೆ. ಅದೇ ಎಕ್ಸಾಮ್ಗೆ ಹೋಗೋ ಸಿದ್ಧತೆ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಎಕ್ಸಾಮ್ ಬರೀಬೇಕಾಗಿದೆ, ತಿಂಡಿ ತಿಂತಾನೆ 9:30 10 ಗಂಟೆಗೆಲ್ಲ ಹೋಗಿ ಅಲ್ಲಿ ಸೆಂಟ್ರಲ್ಲಿ ಇರ್ತಾನೆ. ಅವತ್ತು ನಿದ್ದೆ ಬರೋದೇ ಇಲ್ಲ ಒಟ್ಟು. ನೋಡಿ ಎಷ್ಟು ಒಳ್ಳೇದಲ್ವ? ಅವಾಗ ಎಕ್ಸಾಮಲ್ಲೂ ನಿದ್ದೆ ಬಂದ್ಬಿಟ್ರೆ ಗತಿ ಏನು ಅಲ್ವಾ? ಅವಾಗ ತಿಂಡಿ ತಿಂದು ಕೂತಾಗ ನಿದ್ದೆ ಬರಲಾರ್ದೆ ಹೋಗಿ ಎಕ್ಸಾಮ್ ಟೈಮ್ ನಿದ್ದೆ ಬಂದ್ಬಿಟ್ರೆ ಉಲ್ಟಾ ಆಗೋಗ್ಬಿಡ್ತಲ್ಲ. ಬಹಳ ಜನರಿಗೆ ಈ ಥರ ಆಗತ್ತೆ. ಎಷ್ಟೋ ಜನರಿಗೆ ರಾತ್ರಿ ಮಲಗಬೇಕು ಅಂತಂದಾಗ ಟೈಮ್ ಇಟ್ಕೊಂಡು ಚೆನ್ನಾಗಿ ಒಳ್ಳೆ ಬೆಡ್ ಹಾಕ್ಸ್ಕೊಂಡು AC ಒಳಗೆ ಅದು ಮತ್ತು ಸೊಳ್ಳೆ ಪರದೆನೂ ಕಟ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಅದೇ ವೇದಿಕೆ ಮೇಲೆ ಕುಂತಾಗ ನಿದ್ದೆ ಬರ್ತಿರುತ್ತೆ. ಯಾಕೆ ಅಂದರೆ ಅವರಿಗೆ ಒಳ್ಳೆ ಆರಾಮಾಗಿ ಮಲ್ಕೊಂಡಾಗ ಚಿಂತೆ ಜಾಸ್ತಿ ಇರ್ತದೆ. ಪ್ಲ್ಯಾನ್ ಮಾಡ್ತಿರ್ತಾರೆ, ಏನು ಮಾಡಬೇಕು, ಎಲ್ಲಿ ಚುನಾವಣೆ ನಿಲ್ಲಬೇಕು, ಏನು ಮಾಡಬೇಕು, ಇದೇ ಚಿಂತೆ ಇರ್ತದೆ. ಅವಾಗ ನಿದ್ದೆ ಬರಲ್ಲ. ಅದೇ ವೇದಿಕೆ ಮೇಲೆ ಕೂತ್ ಕೂಡಲೇ ಕೆಲವರು ಇನ್ನೂ ಹಿಂಗೆ ಗೋಣು ಬಿದ್ದಿರ್ತದೆ. ಇನ್ನು ಕೆಲವರು ವೇದಿಕೆ ಮೇಲೆ ಪರ್ಕೆ ಹೊಡೆದಿರೋದು ಉಂಟು. ಅದನ್ನು TV ಅವರು ಹಿಡಿದು ಗೊತ್ತಾಯ್ತಲ್ಲ, TV ಎಲ್ಲ ತೋರಿಸಿ ಹೈರಾಣ ಮಾಡಿರೋದು ಉಂಟು. ಅಂದರೆ ಈ ಥರ ಉಲ್ಟಾ ಇರ್ತದೆ ನಿದ್ದೆ. ನೀವು ಮಲ್ಕೋಬೇಕು ಅಂತ ಮಲ್ಕೊಂಡಾಗ ನಿದ್ದೆ ಬರಲ್ಲ, ಪುಸ್ತಕ ಹಿಡ್ಕೊಳ್ಳಿ ನಿದ್ದೆ ಬರ್ತದೆ. ಈ ಥರ ಅಂದರೆ ಅನಾನುಕೂಲ ಸಂದರ್ಭಗಳಲ್ಲಿ, ಅನುಕೂಲ ಸಂದರ್ಭಗಳಲ್ಲಿ ನಿದ್ದೆ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ. ಆದರೆ ಟಾಸ್ಕ್ ಇದ್ದಂಥವ್ರಿಗೆ, ಅಂದರೆ ಏನಾದ್ರು ಸಾಧಿಸಬೇಕು ಅಂತ ಹೊರಟಂಥವ್ರಿಗೆ ನಿದ್ದೆ ಗೆಲ್ಲುವ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ನಿದ್ದೆ ಈ ಬೆಳಗಿನ ಹೊತ್ತು ಮೊದಲು ಬಹಳ ಹಿಂದೆ ಉಪಹಾರ ಅಂತಿತ್ತು, ಅಷ್ಟು ಫಲಾಹಾರ ಅಂತಿತ್ತು ಆ್ಯಕ್ಚುಲಿ. ಅದಕ್ಕೆ ಬೆಳಗ್ಗೆ ಹೊತ್ತು ನಾನು ಎಲ್ರಿಗೂ ಹೇಳೋದು, ಆರೋಗ್ಯ ಯಾರಿಗೆ ಬೇಕು ಅಂತ ಬಯಸ್ತಿರೋ ಎಂದೋ ಒಂದು ದಿವಸ ತಿಂಡಿ ತಿನ್ನಿ, ಬೇಡ ಅಂತ ಹೇಳಲ್ಲ. ತುಂಬ ಅಪೇಕ್ಷೆ ಇದ್ದಾಗ ಅಥವಾ ಎಲ್ಲರೂ ಹೋಗುವಾಗ, ಕೆಲಸ ಮಾಡುವಾಗ, ಏನಾದ್ರು ತುಂಬ ದೂರ ಪ್ರಯಾಣ ಮಾಡುವಾಗ, ಹೆಂಗಿದ್ರು ನೀವು ಬಸ್ಸಲ್ಲಿ ನಿದ್ದೆ ಮಾಡ್ಬೋದು, ಕಾರಲ್ಲಿ ನಿದ್ದೆ ಮಾಡ್ಬೋದು. ಅದಕ್ಕೆ ನಾನು ಪ್ರಯಾಣ ಇದ್ದಾಗ ತಿಂಡಿ ತಿಂತೀನಿ. ಅದೇ ಬೇರೆ ಸಂದರ್ಭದಲ್ಲಿ ಹಣ್ಣುಗಳು, ಜ್ಯೂಸ್ಗಳ ಮೇಲೆ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆಮೇಲೆ ಒಬೆಸಿಟಿ ಸಮಸ್ಯೆ ಇರ್ತಕ್ಕಂಥವ್ರು, ಅಂದರೆ ತುಂಬ ದಪ್ಪ ಇದ್ದೀವಿ ಅಂತಕ್ಕಂಥವ್ರು ಬೆಳಿಗ್ಗೆ ಹೊತ್ತು ತಿಂಡಿ ಬಿಟ್ಬಿಟ್ಟು ಜ್ಯೂಸ್ ಕುಡಿಯೋದು ಮತ್ತು ಮಜ್ಜಿಗೆ ಕುಡಿಯೋದು, ಹಣ್ಣು ತಿನ್ನೋದು, ಏನಾದ್ರು ಒಟ್ಟು ಹೊಟ್ಟೆಗೆ ತುಂಬ ಬೇಕು. ಖಾಲಿ ಬಿಡಬೇಡಿ, ಖಾಲಿ ಬಿಟ್ಟರೆ ಹಿಂಸೆ ಆಗುತ್ತೆ. ಹೊಟ್ಟೆ ಖಾಲಿ ಬಿಡೋದು ಬೇಡ. ಜ್ಯೂಸ್ ಕುಡಿದ್ರು ಕೂಡ, ಮಜ್ಜಿಗೆ ಕುಡಿದ್ರು ತಿಳಿ ಮಜ್ಜಿಗೆ ಮಾಡಿಕೊಂಡು 1 ಲೀಟ್ರು ಆವಾಗ, ಅಂದರೆ ಊಟ ಮಾಡುವಾಗ ಮಧ್ಯಾಹ್ನ 12:30 1 ಗಂಟೆ ತನಕ ಹಸಿವೆ ಆಗಲ್ಲ ನಿಮಗೆ, ಊಟ ಮಾಡ್ಬೋದು. ನಾವು ಜ್ಯೂಸ್ ಕುಡಿತೀವಿ, ಎಲ್ಲ ಕೆಲಸ ಮಾಡ್ಬೋದು ಜ್ಯೂಸ್ ಕುಡಿದಾಗ. ಆದರೆ ನಾಳೆ ನಾನು ತಿಂಡಿ ತಿಂತೀನಿ, ಯಾಕಂದರೆ ಆಕಾಶವಾಣಿಗೆ ಹೋಗೋದಿದೆ. ಹಾಗಾಗಿ ನಾಳೆ ಚೆನ್ನಾಗಿ ತಯಾರಾಗಿ ಹೋಗ್ಬೇಕು, ಯಾಕೆ ಮಾತಾಡಬೇಕು, 1.5 ಗಂಟೆ 2 ಗಂಟೆ ಮಾತಾಡೋದಿರ್ತದೆ. ಅಂಥ ಟೈಮಲ್ಲಿ ನಿದ್ದೆ ಕಾಡಲ್ಲ. ಆದರೆ ಓದ್ತೀವಿ ಅಂತ ಹೊರಟಾಗ, ಕ್ಲಾಸ್ ಮಾಡ್ತೀವಿ ಅಂತ ಹೊರಟಾಗ, ಸಾಧನೆ ಮಾಡ್ತೀವಿ ಅಂತ ಹೊರಟಾಗ ಆವಾಗ ತಿಂಡಿ ತಿನ್ನಬಾರ್ದು. ಗಾಂಧೀಜಿಯವ್ರ ಕಾಲಕ್ಕೆ
ಬೆಳಗ್ಗೆ ತಿಂಡಿ ಬಿಡಿಸುವ ಸಂಘ ಅಂತಾನೆ ಇತ್ತಂತೆ ಇಂಗ್ಲೆಂಡಲ್ಲಿ, ಗೊತ್ತಾಯ್ತಲ್ಲ. ಇಂಗ್ಲೆಂಡ್ಗೆ ಹೋದಾಗ ಅವರು ಬೆಳಗ್ಗೆ ತಿಂಡಿ ಬಿಡಿಸೋರ ಸಂಘ ಅಂತಾನೆ, ಅಂದ್ರೆ ತಿಂಡಿ ತಿನ್ನಬಾರ್ದು ಅಂತ, ಭಾರ ಆಗುತ್ತೆ ಅಂತ. ನಿಜ, ಅಲ್ಲಂತೂ ಚಳಿ ಜಾಸ್ತಿರುತ್ತೆ, ಬೆಳಿಗ್ಗೆ ಹೊಟ್ಟೆ ತುಂಬ ತಿಂಡಿ ತಿಂದ್ಬಿಟ್ರೆ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ನಿದ್ದೆ ಒತ್ತಾಯಪೂರ್ವಕ ಕಂಟ್ರೋಲ್ ಮಾಡೋಕೆ ಹೋದ್ರೆ ರೋಗ ಬರ್ತದೆ, ಜ್ವರ ಬರ್ಬೋದು, ಮತ್ತೊಂದು ಬರ್ಬೋದು, ಮತ್ತೊಂದು. ಅದಕ್ಕೆ ಊಟ ಕಂಟ್ರೋಲ್ ಮಾಡಿ. ಹಣ್ಣು ತರಕಾರಿಗಳು ತಿಂದಾಗ ಮೆದುಳಿಗೆ ಶಕ್ತಿ ಕೊಡುತ್ತೆ, ಅದು ದೇಹಕ್ಕೆ ಭಾರ ಅಂತ ಅನ್ಸಲ್ಲ. ಆ ರೀತಿ ಕ್ಲಾಸಲ್ಲಿ ಪಾಠ ಮಾಡೋರು, ಲೆಕ್ಚರರ್ಸು, ಲಾಯರ್ಸು, ಇಂಥವರೆಲ್ಲ ಬೆಳಿಗ್ಗೆ ಹೊತ್ತು ಹಣ್ಣುಗಳು ತಿನ್ನೋದು, ಹಣ್ಣುಗಳ ಜೊತೆಗೆ ಡ್ರೈ ಫ್ರೂಟ್ ತಿನ್ನೋದು, ಇದು ಮೆದುಳಿಗೆ ತುಂಬ ಶಕ್ತಿ ಕೊಡುತ್ತೆ, ಜೊತೆಗೆ ಹೊಟ್ಟೆಗೂ ಸಮಾಧಾನ ಇರ್ತದೆ. ಇನ್ನು ಸಾಧನೆ ಮಾಡ್ತಕ್ಕಂಥವ್ರು ಜ್ಯೂಸ್ ಕುಡಿಯೋದು, ತುಂಬ ದಪ್ಪ ಒಬೆಸಿಟಿ ಸಮಸ್ಯೆ ಇರೋರು ಜ್ಯೂಸ್ ಕುಡಿಯೋದು. ಮಧ್ಯಾಹ್ನ 12:30-1 ಗಂಟೆ ಚೆನ್ನಾಗಿ ಹಸಿವಾಗುತ್ತೆ, ಅವಾಗ ನೀವೇನು ಊಟ ಮಾಡಿದ್ರೆ ತೃಪ್ತಿ ಅನಿಸುತ್ತೆ, ರುಚಿ ಅನಿಸುತ್ತೆ, ಕಾಯಿಲೆಗಳು ಬರಲ್ಲ. ಸಾಮಾನ್ಯವಾಗಿ 40 ವರ್ಷ ಆದಮೇಲೆ, 50 ವರ್ಷ ಆದಮೇಲೆ ನಿದ್ದೆ ಕಡಿಮೆ ಆಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ಆ ಸ್ಥಿತಿಯನ್ನು ಒಪ್ಕೊಳ್ಬೇಕು ನಾವು. ಯಾಕೋ ನಿದ್ದೆ ಬರ್ತಾ ಇಲ್ಲ, ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡ್ರೆ ಅದೇ ಸ್ಟ್ರೆಸ್ ಆಗಿ ಮಾತ್ರೆಗಳು ತಗೋಬೇಕಾಗತ್ತೆ. ಆದ್ದರಿಂದ ಭಾಳ ಎಚ್ಚರಿಕೆಯಿಂದ ಮಾಡಿ. ನಿದ್ದೆಯನ್ನು ಭಾಳ ಒಳ್ಳೆ ಶಕ್ತಿ ಅದು. ನಿದ್ದೆ ಎನ್ನುವಂಥದ್ದು ರಾಕ್ಷಸಿ ಅಲ್ಲ ನನ್ನ ಪ್ರಕಾರ. ನಿದ್ದೆ ಅನ್ನೋದು ತಾಯಿ ಇದ್ದ ಹಾಗೆ. ಆ ತಾಯಿನ ನಾವು ಸರಿಯಾಗಿ ಬಳಸ್ಕೊಳ್ಳಿ ಅಂದರೆ ರಾಕ್ಷಸಿ ಆಗ್ಬೋದು. ಹೌದು, ಕೆಲವ್ರ ಜೀವನದಲ್ಲಿ ರಾಕ್ಷಸಿ ಆಗಿದೆ ಅದು. ರಾತ್ರಿ 2 ಗಂಟೆಗೆ ಮಲಗೋದು, 9 ಗಂಟೆಗೆ ಹೇಳೋದು, 10 ಗಂಟೆಗೆ ಹೇಳೋದು. ಈಗ ಕೆಲವು ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಮಧ್ಯಾಹ್ನ ನಿದ್ದೆ ಮಾಡ್ತಿರ್ತಾರೆ. ಗುರುಗಳ ಶಿಷ್ಯರು ಹೋದರೆ, ಭಕ್ತರು ಹೋದರೆ, ನಿದ್ದೆ ಮಾಡ್ತಿದ್ದಾರಪ್ಪ, 4 ಗಂಟೆ ಮೇಲೆ ಭೇಟಿ ದರ್ಶನ ಕೊಡ್ತಾರೆ ಅವರು. ಅಂತಹ ಗುರುಗಳು ಈ ಜಗತ್ತಿನಲ್ಲಿ ಉಂಟು. ಅದು ಒಳ್ಳೇದಲ್ಲ. ಹಂಗಾಗಿ ಅವರು 100 kg 120 kg ಆಗೋಗ್ಬಿಡ್ತಾರೆ, ಗೊತ್ತಾಯ್ತಲ್ವ. ಆ ಥರ ಉಲ್ಟಾ ನಿದ್ದೆ ಮಾಡ್ತಾರೆ. ಅಂಥವ್ರ ಪಾಲಿಗೆ ಆ ನಿದ್ದೆ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ, ರಾಕ್ಷಸಿನೇ ಆಗೋದು. ಅವ್ರಿಗೆ ಶುಗರು ಬರ್ತದೆ, BP ಬರ್ತದೆ, ಮತ್ತೊಂದು ಬರ್ತದೆ. ಈ ಥರ ಉಲ್ಟಾ ನಿದ್ರಾಕ್ರಮವನ್ನು ರೂಢಿಸ್ಕೋಬಾರ್ದು. ರಾಕ್ಷಸಿಯನ್ನು ತಾಯಿಯನ್ನಾಗೂ ಮಾಡ್ಕೊಳ್ಬೋದು, ತಾಯಿಯನ್ನು ರಾಕ್ಷಸಿಯಾಗೂ ಮಾಡ್ಕೊಳ್ಬೋದು. ಹಿಂಗಿಟ್ಟಿದ್ದಾರೆ ಹುಟ್ಟುಗುಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.